ಫೈನಲಿ ಮುಗಿಸಿದ್ವಿ ಮುಕ್ತಿನಾಥ್. ನೇಪಾಳದೊಂದು ಟಫೆಸ್ಟ್ ರೋಡ್ ಮುಕ್ತಿನಾಥ್ ಮಸ್ಟ್ಯಾಂಗ್. ಈಗ ನಾವು ವಾಪಸ್ ಪೋಖ್ರಾ ಹೋಗುಮಂತ. ಪೋಖ್ರಾ ಹೋಗಿ ಪೋಖ್ರಾ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟ್ ನಮ್ಮ ಇಂಡಿಯಾ ಹೋಗುಮಂತ. ಸೊ ಲೆಟ್ಸ್ ಮೂವ್ ಟು ಪೋಖ್ರಾ. ರೂಮ್ ಚಲೋ ಐತೆ, ಆ್ಯಂಬಿಯನ್ಸ್ ಚಲೋ ಐತೆ, ಊಟ ಚಲೋ ಐತೆ. ಸ್ವಲ್ಪ ಸರ್ವಿಸ್ ಲೇಟ್ ಸರ್ವಿಸ್ ಲೇಟ್. ಅಷ್ಟೇ, ಅದು ಬಿಟ್ಟರೆ ಉಳ್ಕಿದೆಲ್ಲ ಚಲೋ ಐತೆ. ಊಟ ಅಡುಗೆನೂ ಚಲೋ ಮಾಡತ್ತಿದ್ರು. ನಡೀರಿ ಹೋಗೋಣಂತ ಪೋಖ್ರಾ ಕಡೆ. ಇಟ್ಸ್ ಮೂವ್ ಟು ಪೋಖ್ರಾ. ಮ್ಯಾಗೇನು ನೋಡತ್ತೀರಿ, ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಅದ್ರ ಮ್ಯಾಗಿಂದ ನಡ್ಕೊಂತ ಹೋಗೋದು. ಅಲ್ಲಿಂದ ಅಲ್ಲಿ ಕನೆಕ್ಟಿವಿಟಿ ಐತಿ. ನಮಗೇನು ಅವಶ್ಯಕತೆ ಅನಿಸಿಲ್ಲ, ಅದಕ್ಕೆ ಅದು ಮಿಸ್ ಮಾಡಿದ್ವಿ. ಇರಲಿ ನಡ್ರಿ, ನೆಕ್ಸ್ಟ್ ಪೋಖ್ರಾ ಎಕ್ಸ್ಪ್ಲೋರ್ ಮಾಡೋಮಂತ. ಇದು ಫ್ಯೂವಾ ಲೇಕ್ ಇದೆ. ಆ್ಯಕ್ಚುಲಿ ಇದ್ರ ಸಂಬಂಧ ಬಂದಿದ್ದು ಪೋಖ್ರಾಗ. ಬ್ಯೂಟಿಫುಲ್ ಇದು ಲೇಕ್. ಇಲ್ಲಿ ರೂಮ್ಸ್ ಎಲ್ಲ ಫುಲ್ ಆಗ್ಯಾವಪ್ಪ. ಅಲ್ಲೆಲ್ಲ ಸೀಸನ್ ಸ್ಟಾರ್ಟ್ ಆತಲ್ಲ ನೇಪಾಳದ. ಲೇಕ್ ಸೈಡ್ ಎಲ್ಲ ಫುಲ್ ಆಗ್ಬಿಟ್ಟವು. ಸೊ ಮುಂದೆ ಹೋಗಿ ಅಲ್ಲಿ ಹೋಗಿ ನಾವು ಆಗಳ ನೋಡಿದ್ವಲ್ಲ, ಅಲ್ಲಿ ಹರೀಶ್ ಅಲ್ಲೇ ಅಂತಾನ. ನೋಡುಮಂತ ಏನಾಗಿರುತ್ತೆ, ನೋಡ್ಕೊಂಬರ್ಬಂತ. ಹೋಟೆಲ್ದ ಗೇಟ್ ವೇ ಪೋಖ್ರಾ ಅಂತ. ಇದು ನಮ್ಮ ಮ್ಯಾಗಿಂದ ರೂಮ್. ಸ್ಪೇಷಿಯಸ್ ಐತೆ, ಆರಾಮ್ ಪಾರ್ಕಿಂಗ್ ಮಾಡೋಕ್ಕೆ. ಸೊ ಅದಕ್ಕೆ ಇಲ್ಲೇ ರೂಮ್ ಪಾರ್ಕ್ ಮಾಡಿದ್ವಿ. ರೂಮು ರೀಸನೇಬಲ್ ರೇಟ್ದಾಗ ಸಿಗ್ತೆ. ಸೊ ಇಲ್ಲೇ ಪಾರ್ಕ್ ಮಾಡಿ ಇವತ್ತು ಪೋಖ್ರಾ ಒಂದು 2-3 ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ ನೈಟ್ ಇಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಇಂಡಿಯಾಗೆ ಮೂವ್ ಆಗೋಣ ಡಿಸೈಡ್ ಮಾಡಿದ್ವಿ. ಸೊ ಇಲ್ಲೇ ಸ್ಟೇ ಮಾಡಮು. ಈಗ ಪೋಖ್ರಾ ಎಕ್ಸ್ಪ್ಲೋರ್ ಮಾಡೋಮಂತ. ಲೆಟ್ಸ್ ಮೂವ್ ಟು ಎಕ್ಸ್ಪ್ಲೋರ್ ಪೋಖ್ರಾ. ಎಕ್ಸ್ಪ್ಲೋರ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ಲಾಸ್ಟ್ ಟೈಮು ಡಿಸೈಡ್ ಮಾಡಿದ್ವಿ, ಬಟ್ ಲಾಸ್ಟ್ ಟೈಮ್ ಬಗ್ಲುವಾಂಗ್ ಹೋಗೋನು ಮುಕ್ತಿನಾಥಿಗೆ ಲೇಟ್ ಆಗುತ್ತೆ ಅಂತ ಹೇಳಿ 1-2 ಅವರ್ಸ್ ಜರ್ನಿ ಹೊಡೆದ ಬಗ್ಲುವಾಂಗ್ ಹೋಗಿದ್ವಿ ಅಂತ. ಸೊ ಇವತ್ತು ಪೋಖ್ರಾ ಎಕ್ಸ್ಪ್ಲೋರ್ ಮಾಡೋ ಟೈಮ್ ಸಿಗೈತಿ. ಇವತ್ತು ಪೋಖ್ರಾದಾಗಿರೋದ ಒಂದು ಶಿವ ಸ್ಟ್ಯಾಚು ಐತಿ, ಅದನ್ನ ಎಕ್ಸ್ಪ್ಲೋರ್ ಮಾಡೋಕೆ ಬಂದೇವಿ. ಅದನ್ನ ನೋಡಿ ಅದ್ರದ್ದು ಏನೈತಿ ಫೀಚರ್ಸ್, ಏನು ಹೈಯೆಸ್ಟು ಲಾಂಗೆಸ್ಟು ಏನಂತ ನೋಡ್ಕೊಂಡು ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಅಲ್ಲಿ ಮಟ್ಟ ಎಕ್ಸ್ಪ್ಲೇನ್ ಮಾಡೋಣ. ಪೊಮ್ಡಕಿ ಶಿವ ಟೆಂಪಲ್ ಅಂತ ಹೇಳ್ತಾರಂತೆ. ಸೊ ಆ ಶಿವ ಟೆಂಪಲ್ಗೆ ಈಗ ಹೋಗುಮಂತ. ಗುಪ್ತೇಶ್ವರ ಮಹಾಕೇವ್, ಆಮೇಲೆ ಫ್ಯೂವಾ ಲೇಕ್ ಇವತ್ತು ಈವ್ನಿಂಗ್ ಎಕ್ಸ್ಪ್ಲೋರ್ ಮಾಡೋಮಂತ. ಈಗ ಸದ್ಯಕ್ಕೆ ಶಿವ ಟೆಂಪಲ್ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಮೂವ್. ಶಿವಪ್ಪ ತನ್ನ ಕಡೆ ಕರ್ಸ್ಕೋಬೇಕಂದ್ರೆ ಅಷ್ಟು ಈಸಿಯಾಗಿ ಕರ್ಸ್ಕೊಳಂಗಿಲ್ಲ. ಹರಸಾಹಸ ಮಾಡೇ ಕರ್ಸ್ಕೊತಾನ. ಅಷ್ಟು ಈಸಿ ಇರಂಗಿಲ್ಲ ಏನು. ಗುಡಿಗೆ ಬರ್ಬೇಕಂತಂದ್ರೆ ಆಲ್ಮೋಸ್ಟ್ ಒಂದು ಅರ್ಧ ಗುಡ್ಡ ಇರುತ್ತೆ. ಅದ್ರ ಕೆಳಗೆ ಪಾರ್ಕಿಂಗ್ ಐತಿ. ಪಾರ್ಕಿಂಗ್ ಮಾಡಿ ಇಲ್ಲಿ ಬರ್ಬೇಕಾಗತ್ತೆ. ಸ್ವಲ್ಪ ಸುಸ್ತಾಗೆ ಆಗುತ್ತೆ. ಎಂಟ್ರೆನ್ಸ್ ಶಿವನ ಗುಡಿಗೆ ಎಂಟ್ರೆನ್ಸ್ ಇಲ್ಲ, ಫ್ರೀ ಆಗೈತಿ. ಮೇ ಬಿ ಇನ್ನು ಕನ್ಸ್ಟ್ರಕ್ಷನ್ದಾಗಿರೋ ಸಂಬಂಧ ಫ್ರೀ ಆಗಿರ್ಬೇಕು. ಅಲ್ಕ ಫುಲ್ ಗುಡಿ ಸುತ್ತಲೂ ಶಿವಲಿಂಗ ಇಟ್ರೆ ಹಿಂದೆ ದೇವ್ರ ಡಂಬ್ರು ಹಿಂದೆ ಬಂದೈತಿ. ಅಪ್ಪನ ತಲೆ ಇದೆ ಹಿಂಗಡೆ ಭಾಗ. ಕುಮ್ಡಿಕೋಟ್ ಟೆಂಪಲ್ ನೋಡ್ಕೊಂಬಂದು ಶಿವನ್ ಟೆಂಪಲ್. ನೆಕ್ಸ್ಟ್ ಗುಪ್ತೇಶ್ವರ ಮಹಾದೇವ್ ಟೆಂಪಲ್ಗೆ ಹೋಗೋಣಂತ. ಅದಕ್ಕಿಂತ ಮುಂಚೆ ಊಟ ಮಾಡಿ ಆಮೇಲೆ ಟೆಂಪಲ್ಗೆ ಹೋಗೋಣಂತ. ಟೆಂಪಲ್ ಕಡೆಯಿಂದ ಊಟ ಮಾಡಿದೆ ಅಂತಂದ್ರೆ ನನ್ನ ಹೆಲ್ಮೆಟ್ ಇಡೋಕೆ ಫ್ರೀ ಸ್ಪೇಸ್ ಸಿಗುತ್ತೆ. ಹಿಡ್ಕೊಂಡು ಹೋಗೋದು ಅವಶ್ಯಕತೆ ಬರೋಂಗಿಲ್ಲ. ಸೊ ಅಲ್ಲೇ ಹೋಗಿ ಊಟ ಮಾಡೋಮಂತ. ಸೊ ಗುಪ್ತೇಶ್ವರ ಮಹಾದೇವ್ ಕೇವ್ ಟೆಂಪಲ್ಗೆ ಹೋಗೋಣಂತ. ಗುಪ್ತೇಶ್ವರ ಮಹಾದೇವ್ ಕೇವ್ ಟೆಂಪಲ್ ಎಂಟ್ರೆನ್ಸ್
ಇಲ್ಲಿಂದ ನಾವು ಒಳಗೆ ಹೋಗ್ಬೇಕು. ನಾವು ಹೋಗಿ ಮುಂದೆ ಟೆಂಪಲ್ ನೋಡ್ಬೇಕಾಗತ್ತೆ. ಎಲ್ಲ ಮಾರ್ಕೆಟ್ ಎಲ್ಲ ಇಲ್ಲೇ ಸ್ಟಾರ್ಟ್ ಆಗೈತಿ. ಇಲ್ಲಿ ಮುಂದೆ ಹೋಗಿ ಎಕ್ಸ್ಪ್ಲೋರ್ ಮಾಡುವಂಥ ಕೇವ್ ಹೆಂಗೈತೆ ಒಳಗಡೆ ಅಂತಂದು ನೀವು ಖರೀದಿ ಮಾಡ್ಬೋದಿಲ್ಲ. ಟೆಂಪಲ್ ರಿಲೇಟೆಡ್ ಐಟಮ್ಸ್ ಅದಾವೆಲ್ಲ. ಶ್ರೀ ಗುಪ್ತೇಶ್ವರ ಮಹಾದೇವ್ ಕೇವ್ ಈ ಕಡೆ. ಮಹಾದೇವ್ ಇದೆ ಲಾಸ್ಟ್. ಇಲ್ಲಿ ಫಾಲ್ಸ್ ಬರುತ್ತೆ. ಮುಗಿದ್ಮೇಲೆ ನೆಕ್ಸ್ಟ್ ವಾಪಸ್ ಹೋಗ್ಬೇಕು. ದೇವಕಿ ಫಾಲ್ಸ್ ಹೊರಗಿಂದ ನೋಡ್ಬೋದು, ಒಳಗಿಂದ ನೋಡ್ಬೋದು. ಒಳಗಿಂದ ನೋಡಿದ್ವಿ, ಶಿವನ ದರ್ಶನ ತೊಗೊಂಡ್ವಿ, ಮತ್ತು ವಾಪಸ್ ಮ್ಯಾಲೆ ಹೋಗ್ಬೋದು. ಗುಪ್ತೇಶ್ವರ ಮಹಾದೇವ್ ಕೇವ್ ಟೆಂಪಲ್ ನೋಡಿದ್ವಿ, ನೀವು ನೋಡಿದ್ರಿ, ನಾವು ನೋಡಿದ್ವಿ. ಈಗ ನಾವು ಫಿವಾ ಲೇಕ್ನ ನೋಡ್ಕೊಂಬರ್ಮಂತ ಹೋಗಮ್ಮ. 5 ಗಂಟೆಗೆ ಬೋಟಿಂಗ್ ಬಂದು ಅಂತ ಹೇಳಿದ್ರೆ ನನಗೆ ಬೋಟಿಂಗ್ ಮಾಡೋ ಆಸೆ ಐತಿ ಲೇಕ್ದಾಗ. ನೋಡುವಂತ ಯಾಕೋ ಮಳೆ ವಾತಾವರಣ ಆಗೈತಿ. ನನ್ನ ಗಾಗಲ್ಸ್ ಸಮಾನ ಕಾಣೋದು ಗೊತ್ತಿಲ್ಲ. ಮೊದಲು ಫಿವಾ ಲೇಕ್ ಹೋಗಂತೀಗ. ಅಲ್ಲೋಗಿ ಬೋಟಿಂಗ್ ಅವೈಲಬಿಲಿಟಿ ನೋಡ್ಕೊಂಡು, ಇಲ್ಲ ಅಂದ್ರೆ ರೂಮ್ ಮತ್ತೇನು ಮಾಡೋದು ನಡೀರಿ. ಸ್ಟಾರ್ಟ್ ಆತ. ಸೊ ಬೋಟಿಂಗ್ ಎಲ್ಲ ಕ್ಯಾನ್ಸಲ್ ಆತಿಲ್ಲಿ. ಬರ್ತೇನೆ ನಾಳೆ ಬೆಳಗ್ಗೆ ಮಾರ್ನಿಂಗ್ ಬರುಮಂತೆ. ಮಾರ್ನಿಂಗ್ ಬಂದು ಬೋಟಿಂಗ್ ಮಾಡ್ಕೊಂಡು ಹೋಗಂತ. ಸೊ ಮಾರ್ನಿಂಗ್ 6 ಗಂಟೆಗೆ ಓಪನ್ ಆಗತ್ತೆ. ನಾಳೆ ಆದಷ್ಟು ಜಲ್ದಿ ಬಂದು ಮಾಡ್ಕೊಂಡ್ರೆ ಬೆಸ್ಟ್. ಸನ್ರೈಸ್ ಸಿಗುತ್ತೆ, ಸನ್ಸೆಟ್ ಬೇಕಾಗಿತ್ತು, ಯಾವ್ದಾದ್ರು ಬೇಕಾಗಿತ್ತು. ಸೊ ಯಾವ್ದಾದ್ರು ಸಿಗುತ್ತೆ. ನಾಳೆ ಮಾರ್ನಿಂಗ್ ಬಂದು ನೋಡ್ಕೊಂಡು ಹೋಗಂತ. ಗುಡ್ ಮಾರ್ನಿಂಗ್. ಬಂದ್ವಿ ಬೆಳಗ್ಗೆ ಫಿವಾ ಲೇಕಿಗೆ. ಇವತ್ತು ಬೋಟಿಂಗ್ ಹೋಗಂತ ಡಿಸೈಡ್ ಮಾಡೀವಿ. ಸೊ ಬೋಟಿಂಗ್ ಟಿಕೆಟ್ಸ್ ತೊಗೊಂಡಿವಿ, ಬೋಟಿಂಗ್ ಹೋಗಂತ. ಇರೋಲ್ಲ ಪ್ಯಾಡ್ಲಿಂಗ್ ಬೋಟ್. ನಾವು ಇದ್ರಾಗ ಹೋಗ್ಬೇಕೀಗ. ನಮಗೆ ಪಾಡ್ಲ್ ಮಾಡಕ್ಕೆ ಏನು ರೊಕ್ಕ ಇಸ್ಕೊಂಡು ಶಬಾಷ್ ರೈಡ್ ಮಾಡ್ಕೊಂಡು ಹೋಗೋಣ. ತಣ್ಣಿಂದ ಹತ್ತೈತೆ ಬೆಳಗ್ಗೆನ. ಬೆಳೆ ಮಾಡಿ ಸ್ವಲ್ಪ ತಂಪು ಬರ್ತೈತೆ. ನೋಡು ನೋಡ್ರಿ. ಏಯ್ 10 ರೂಪಾಯಿ ಹರೀಶ್ ಅವರು. ಕೊಂಡ್ರಲ್ಲೇ ಬೀಳ್ತು ಸಾಕಾತ. ಇವ್ರದ್ದು ಫೋಟೋ ಶೂಟ್ ಮುಗಿವಲ್ತ. ಅವಾಗಿಂದ ಫೋಟೋ ಹೊಡ್ಕೊಂಡು ಕುಂತಾರ. ಫೋಟೋ ನೋಡಿದ್ವಿ ಇನ್ನು ಹೋಗ್ಬೇಕಾರೆ ಸಣ್ಣ ಬರುತ್ತೆ, ಚಲೋ ಬರಂಗಿಲ್ಲ ಫೋಟೋ ಹೊಡಿತಂತಾರ. ಇದಕ್ಕೆಲ್ಲ ಏನು ಉದ್ರಿ ಇಲ್ಲ. ನೋಡ್ರಿ ಟೆಂಪಲ್ ಬಂತಿಲ್ಲ. ಟೆಂಪಲ್ ಹೋಗ್ಬೇಕು. ಲ್ಯಾಂಡ್ ಮಾಡ್ತಾರಂತ ಪಾರ್ಕ್ ಮಾಡ್ತಾರೆ ಅವರು. ಪಾರ್ಕ್ ಮಾಡಿ ಗುಡಿ ಹೋಗೋರು ಅಂತ. ನೀವು ಇಲ್ಲಿ ಹಿಂದೆ ನೋಡ್ಬೋದು, ಕಂಪ್ಲೀಟಾಗಿ ಸ್ನೋ ಕ್ಯಾಪ್ ಮೌಂಟೇನ್ಸ್ ಅದಾವೆ. ಭಾಳ ಕಂಪ್ಲೀಟ್ ಇಲ್ಲಿಂದ ಎಲ್ಲ ಕಾಣತ್ತೆ ನೋಡ್ರಿ. ಒಂದು ಸೆಕೆಂಡ್. ಟೆಂಪಲ್ ದರ್ಶನ ನೋಡ್ಕೊಂಡ್ವಿ. ನೆಕ್ಸ್ಟ್ ಇವತ್ತು ನೇಪಾಳ ಬಿಟ್ಟು ಇಂಡಿಯಾ ಹೋಗ್ಬೇಕಂತೈತಿ. ಸೊ ಇಂಡಿಯಾಗೆ ಹೋಗೋಣ ಅಂತ. ಇಲ್ಲಿ ನೋಡ್ರಿ ಒಂದು ಹಾಟ್ ಏರ್ ಬಲೂನ್ ಐತಿ. ಇಲ್ಲಿ ಏನು ವ್ಯೂ ಸಿಕ್ಕಿರ್ಬೇಕಲ್ಲ ಅವ್ರಿಗೆ. ಮೌಂಟೇನ್ಸ್ ಅನ್ನೋ ವ್ಯೂ ಸಿಕ್ಕಿತ್ತು ಅವ್ರಿಗೆ. ಇಲ್ಲೇ ಗ್ರೀನ್ ಮೌಂಟೇನ್ಸ್, ಇಲ್ಲೇ ಸ್ನೋ ಕ್ಯಾಪ್ ಮೌಂಟೇನ್ಸ್. ರೂಮ್ ಬಿಡತ್ತೇವೆ ಅಂತ ಇದು ಚಲ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್. ಹಾಂ ಥ್ಯಾಂಕ್ ಯು. ಹೋಗೋಣ ನಾವೀಗ ಇಂಡಿಯಾಗ. ಯಾಕಡೆ ಹೊಳ್ಳಿದವ? ಲೆಫ್ಟ್ ಹೊಳ್ಳಿದ ನೋಡಿ. ಮುಂದೆ ನೋಡ್ರಲ್ಲ ಫುಲ್ ಸ್ನೋ ಕ್ಯಾಪ್ ಮೌಂಟೇನ್ಸ್. ಮತ್ತೆ ಸ್ನೋ ಆಗೈತಂತ ಇನ್ನೇ ಮ್ಯಾಗ. ಹಾ ಏನು ವ್ಯೂ ಬಾಬ. ಬಾಬಾ ಮಂದಿರ ಐತಿಲ್ಲೇ, ಸಿದ್ಧ ಬಾಬಾ ಮಂದಿರ. ಯಾವ ಅಪ್ಪರ ರಶ್ ಐತೆ ಅಂತಂದ್ರೆ ಫುಲ್ ರಶ್ ಐತೆ. ಇಲ್ಲ ರೋಡ ಬ್ಲಾಕ್ ಆಗೈತೆ. ಓಹೋ ಫುಲ್ ರಶ್ ಐತೆ. ಎಷ್ಟು ನೋಡೋಕೆ ಬರತ್ತಾರ, ಹೊರಗಡೆ ಬರತ್ತಾರ ಇಲ್ಲಿ ಜನ.